ಒಂದು 6 ತಿಂಗಳಿಂದ ನಾವು ಸರ್ಕಾರದ ಮೇಲೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಕೂಡ ಒತ್ತಡ ಮಾಡ್ತಾ ಇದ್ರು. ನಾವು ಕೂಡ ಅಹಿಂದ ಸಂಘಟನೆಯೊಂದಿಗೆ ಕಾಂತರಾಜ್ ವರದಿ ಜಾತಿಗಣತಿ ಜಾರಿಗೆ ಬರಬೇಕು ಅನ್ನೋದಕ್ಕಾಗಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಮಾಡಿದ್ವಿ ಮತ್ತು ಹಲವಾರು ತಾಲೂಕುಗಳಿಗೆ ಹೋಗಿ ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ. ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ಬಂದಾಗ ನಾವೆಲ್ಲ ಕೂಡಿ ಈ ಅಹಿಂದ ಸಂಘಟನೆಯ ಎಲ್ಲರೂ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಯಾವುದೇ ಪರಿಸ್ಥಿತಿಯಲ್ಲಿ ತಾವು ಈ ಒಂದು ಕಾಂತರಾಜ್ ವರದಿಯನ್ನು ಜಾರಿಗೆ ತರಬೇಕು, ತರೋದ್ರ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೀವಿ. ಅದರಂತೆ ಕಳೆದ ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿ ಒಪ್ಪಿಕೊಂಡು ಅಂದರೆ ಅಧ್ಯಯನ ಮಾಡಲಿಕ್ಕೆ ಅದನ್ನು ಒಪ್ಪಿಕೊಂಡು 17ನೇ ತಾರೀಕಿಗೆ ನಾಳೆ ಬಿಟ್ಟು ನಾಡ್ದು ಏನು ಮಾಡ್ಬೇಕು ಅದನ್ನ ಒಪ್ಕೋಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆ ನಾಡಿನ ಜನತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದ್ರ ಮಧ್ಯೆ ಎಲ್ಲ ಮೇಲ್ವರ್ಗದ ಶಾಸಕರಿಗೆ ಮಂತ್ರಿಗಳಿಗೆ ಕೆಳವರ್ಗದ ಮಂತ್ರಿಗಳಿಗೆ ಶಾಸಕರಿಗೆ ಆ ವರದಿಯ ಪ್ರತಿಯೊಂದನ್ನು ಅಧ್ಯಯನ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಪೂರೈಕೆ ಮಾಡಿದ್ದಾರೆ. ನಮ್ಮ ಒಂದು ವಿನಂತಿ, ಈಗಾಗಲೇ ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಸಮುದಾಯಗಳ ಸರ್ವೆ ಮಾಡಿ ಮತ್ತು ಮೇಲ್ವರ್ಗದ ಎಲ್ಲ ಜಾತಿಯ ಜನರನ್ನ ಸರ್ವೆ ಮಾಡಿ ಒಂದು ಅಧಿಕೃತ ವೈಜ್ಞಾನಿಕ ವರದಿಯನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ. ನಮ್ಮ ದೃಷ್ಟಿಕೋನದಲ್ಲಿ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪ ಆಗಿಲ್ಲ ಮತ್ತು ಲೋಪ ಆಗಿದೆ ಅಂತ ಹೇಳಿ ಯಾರು ಅಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಅವಕಾಶ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಭರವಸೆಯನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಇವತ್ತು ನಮ್ಮ ಯಾರ ವಿರೋಧ ಇಲ್ಲ ಈ ವರದಿ ಬಗ್ಗೆ, ವಿಶೇಷವಾಗಿ ಅಹಿಂದ ಸಮಾಜಗಳ ಯಾವ ವರ್ಗದ ವಿರೋಧ ಕೂಡ ಇಲ್ಲ. ತಾವೆಲ್ಲ ಗಮನಿಸಿರ್ಬೋದು, ಅಹಿಂದ ವರ್ಗ ಯಾರೂ ಕೂಡ ಈ ರಾಜ್ಯದಲ್ಲಿ ಈ ವರದಿಯ ಬಗ್ಗೆ ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ಪಕ್ಷವಾಗಿ ಬಿಜೆಪಿ ಪಕ್ಷವಾಗಿ ಮಾಡಿರ್ಬೋದು, ಆದರೆ ಸಾಮಾಜಿಕ ಕಾರ್ಯಕರ್ತರಾಗಲಿ ಸಮಾಜದಲ್ಲಿ ಜವಾಬ್ದಾರಿಯನ್ನು ಇಟ್ಕೊಂಡು ಕಾರ್ಯನಿರ್ವಹಿಸ್ತಕ್ಕಂಥವ್ರಾಗಲಿ ಯಾರು ಕೂಡ ಕೆಳವರ್ಗದ ಅಲ್ಪಸಂಖ್ಯಾತರಾಗಲಿ ಹಿಂದುಳಿದ ವರ್ಗ ಆಗಲಿ ಪರಿಶಿಷ್ಟ ಜಾತಿ ಪಂಗಡ ಆಗಲಿ ಯಾರೂ ಕೂಡ ವರದಿಯನ್ನು ವಿರೋಧ ಮಾಡಿಲ್ಲ. ಇವತ್ತು ಲಿಂಗಾಯತರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಅವೈಜ್ಞಾನಿಕವಾಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಮತ್ತು ಒಕ್ಕಲಿಗ ಸಮಾಜ ಈ ಮಾಹಿತಿಯನ್ನು ಕೊಡ್ತಾ ಇದೆ. ಅದು ವೈಜ್ಞಾನಿಕವಾಗಿಲ್ಲ, ಅದನ್ನು ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾವು ಯಾರು ಕೂಡ ಒಕ್ಕಲಿಗರ ವಿರೋಧಿಗಳಾಗಲಿ ಲಿಂಗಾಯತ ವಿರೋಧಿಗಳಾಗಲಿ ಯಾರೂ ಕೂಡ ಇಲ್ಲ. ಅವರ ಜನಸಂಖ್ಯೆ ಎಷ್ಟಿದೆ ಅವರ ಪಾಲು ಅವರಿಗೆ ಸಿಗಬೇಕು ಅನ್ನೋದರಲ್ಲಿ ನ್ಯಾಯಯುತವಾಗಿ ನಾವು ಕೂಡ ಒತ್ತಾಯ ಮಾಡ್ತೇವೆ. ಇವತ್ತೇನಾಗಿದೆ, ನಾವು ಯಾರೂ ಕೂಡ ಪುನಃ ಸರ್ವೆ ಬಯಸಿಲ್ಲ. ಏಕಪಕ್ಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯರು ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಇದನ್ನು ಜಾರಿ ಮಾಡಿ ಹಿಂದುಳಿದ ವರ್ಗದ ಒಂದು ಏನು ಕಾಂತರಾಜ್ ಜನಸಂಖ್ಯೆ ಜಾರಿ ಮಾಡಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು. ಯಾವ ರೀತಿಯಾಗಿ ನಿನ್ನೆ ಪರಿಶಿಷ್ಟ ಜಾತಿ ಪಂಗಡದ ಏನು ಇಂಟರ್ನಲ್ ರಿಸರ್ವೇಷನನ್ನು ತೆಲಂಗಾಣದಲ್ಲಿ ಇಡೀ ಭಾರತ ದೇಶ ಮೊದಲನೇದಾಗಿ ಏನು ಮಾಡಿದ್ದಾರೆ, ಅದೇ ರೀತಿ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಳ ಜಾತಿ ಗಣತಿಯನ್ನು ವರದಿ ಮಾಡಿ ಜನಸಂಖ್ಯೆ ಎಷ್ಟಿದೆ, ಅವರ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವರು. ಆದರೆ ವರದಿಯಲ್ಲಿ ಅನೇಕ ಅಂಶಗಳನ್ನು ಮಾನದಂಡಗಳನ್ನು
ಅಳವಡಿಸಿಕೊಂಡವರು ಇದು ಮಾಡಿದ್ದಾರೆ. ಕೆಲವು ಹಿಂದುಳಿದ ವರ್ಗಗಳಲ್ಲಿ ಕೆನೆ ಪದರವನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಕ್ರೆಮಿಲಿಯರ್ಸ್ ಅಂತಕ್ಕಂಥ ಏನು ವಾದ ಇದೆ, ಅದನ್ನು ಅಳವಡಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಯಾರೂ ಕೂಡ ಮಾಡಿಲ್ಲ ವರದಿಯಲ್ಲಿ, ಅವರು ಅದನ್ನು ಮಾಡಿದ್ದಾರೆ. ಮುಂದೆ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಆದರೆ ಇವತ್ತೇನು ಮುಸ್ಲಿಂ ಜನಾಂಗ ಮೊದಲೇದಿದೆಯೋ, ಹಿಂದೂ ದಲಿತ ಜನಾಂಗ ಮೊದಲನೇ ಸ್ಥಾನದಲ್ಲಿದ್ದು ಇದು ನಮಗೆ ಬೇಕಾಗಿಲ್ಲ. ಯಾರು ಎಷ್ಟು ಜನಸಂಖ್ಯೆಯಲ್ಲಿದ್ದೇವೆ ಆ ಪ್ರಮಾಣದಲ್ಲಿ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ಮುಂದೆ ಅಂತಕ್ಕಂಥ ವಾದವನ್ನು ನಾವು ಮಾಡ್ತೇವೆ. ನಮ್ಮ ದುರದೃಷ್ಟ ಇವತ್ತು BJP ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವತ್ತು BJP ಅವರು ಯಾವತ್ತಿಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಿನ ಹಿಂದುಳಿದ ವರ್ಗಗಳ ವಿರೋಧಿಗಳಾಗಿದ್ದಾರೆ, ದಲಿತರ ವಿರೋಧಿಗಳಾಗಿದ್ದಾರೆ. ಸ್ವಾಭಾವಿಕವಾಗಿ ಇಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿರೋಧ ಮಾಡ್ತಕ್ಕಂಥದ್ದು ಅವ್ರಿಗೊಂದು ಇತಿಹಾಸ ಇದೆ. ಜನಸಂಘ ಹಿಡಿದು ಇಲ್ಲಿವರೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಆಮೇಲೆ ಜೊತೆಗೆ ನಮಗೆ ಏನು ದುರ್ದೈವ ಅನಿಸ್ತಾ ಇದೆ ಅಂದರೆ, ಇವತ್ತು ಮೈಸೂರಿನ MP ಗಳಾಗಿರ್ತಕ್ಕಂಥ ಯದೂರು ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಯಾರು ಕೃಷ್ಣರಾಜ ಒಡೆಯರು ಇಡೀ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವ್ರು. ಭಾರತ ಸರ್ಕಾರ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಕೃಷ್ಣರಾಜ ಒಡೆಯರ್ ಅವರು ಎಲ್ಲ ಜಾತಿ ವರ್ಗದ ಜನರಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಕಾಲದಲ್ಲಿ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥವ್ರು. ಅವರಿಗೆ ಅವ್ರ ಕುಟುಂಬದ ಬಗ್ಗೆ ಇವತ್ತಿನ MP ಗಳಿಗೆ ಒಡೆಯರ್ ಅವರಿಗೆ ಅರಿವಿಲ್ಲ ಅಂತ ಹೇಳಿ ವಿಷಾದ ವ್ಯಕ್ತ ಮಾಡಬೇಕಾಗ್ತಾ ಇದೆ. BJPಯಲ್ಲಿ ಯಾರಾದರೂ ಬೇಕಾದವ್ರು ಮಾಡ್ಬೋದಾಗಿತ್ತು ವಿರೋಧ, ನಾವು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾವ ಮನೆತನ, ಯಾವ ರಾಜ್ಯ ಕುಟುಂಬ ಇಡೀ ರಾಜ್ಯದ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ತೋರಿಸಿತ್ತು, ಆ ಕುಟುಂಬದ ಬಳವಳಿಯಾಗಿ ಬಂದಿರತಕ್ಕಂಥ ಅಥವಾ ಇವತ್ತಿನ ಗದ್ದಿಗೆಯಲ್ಲಿ ಇರ್ತಕ್ಕಂಥವ್ರು ಈ ಮಾತನ್ನು ಹೇಳಿದರೆ ಭಾಳ ಇದು ವಿಷಾದ ಆಗ್ತಾ ಇದೆ. ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳಕ್ಕೆ ನಾನು ಬಯಸ್ತೇನೆ. ಯಾರು ಏನೇ ವಿರೋಧ ಮಾಡೋದು ಕೂಡ ಈ ಅಹಿಂದ ವರ್ಗ ಸಿದ್ದರಾಮಯ್ಯವರ ಪರವಾಗಿರ್ತಾ ಇದೆ. ದಯವಿಟ್ಟು ಭಾಳ ಅತ್ಯಂತ ಧೈರ್ಯದಿಂದ ಈ ತೀರ್ಮಾನವನ್ನು ತಾವು ತೆಗೆದುಕೊಳ್ಬೇಕು, ನಿಮ್ಮ ಹಿಂದೆ ನಾವು ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಆಮೇಲೆ ಇನ್ನೂ ಯಾರು ಕೂಡ ಯಾರು ವಿರೋಧ ಮಾಡ್ತಾ ಇದ್ದೀರಿ ನೀವು ಕೂಡ ಈ ವರ್ಗದ ಜನರ ಒಂದು ಇದಕ್ಕೆ ತಾವು ಕೂಡ ಇದು ಆಗಬಾರ್ದು ಅಂತ ಹೇಳಿ ನಾನು ಬಯಸಿ, ನಾವು ಯಾರೂ ಕೂಡ ಲಿಂಗಾಯತ್ ಒಕ್ಕಲಿಗರ ವಿರೋಧಿ ಅಲ್ಲ. ನಿಮಗೇನಾದ್ರು ನಿಮಗೆ ಅನ್ಯಾಯ ಅನಿಸಿದರೆ, ನಿಮ್ಮ ಸಂಖ್ಯೆ ಕಡಿಮೆ ಇದ್ದರೆ, ಯಾವ ರೀತಿ ಈಗ ಮೋಹನ್ ದಾಸರವರ ನಮ್ದು SC ST ರಿಸರ್ವೇಷನ್ಗೆ ಸರ್ವೆ ಮಾಡ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಅವರಿಗೆ SC ST ಅಷ್ಟೇ ಮಾಡ್ತಾ ಇದ್ದಾರೆ. 2 ತಿಂಗಳಲ್ಲಿ ಅದು ಮುಗಿತಾ ಇದೆ. ಆ ರೀತಿ ನೀವು 2 ತಿಂಗಳು ಆ ರೀತಿಯಾದಂಥ ಒಂದು ಟೈಮ್ ಬೌಂಡಿಂಗ್ ಕೊಟ್ಟು 2 ತಿಂಗಳಲ್ಲಿ ನಿಮ್ಮದೇ ಒಕ್ಕಲಿಗರದು ಮತ್ತು ಲಿಂಗಾಯತ್ ಸರ್ವೆ ಮಾಡಿಸಿ ನೀವು ನ್ಯಾಯ ಪಡ್ಕೊಳ್ಬೋದು. ಅದರಲ್ಲಿ ಏನು ದೊಡ್ಡ ಚಮತ್ಕಾರ ಏನಿಲ್ಲ. ಈಗ SC ST ಸುಮಾರು 1.5 ಕೋಟಿ ಜನರದ್ದು ನೀವು 2 ತಿಂಗಳಲ್ಲಿ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಿಮ್ಮದ್ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಅದಕ್ಕಾಗಿ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ನಾವು ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೇನು ನ್ಯಾಯ ಸಿಗಬೇಕು ಸಿಗಲೇಬೇಕು, ಅದಕ್ಕೆ ನಾವು ಕೂಡ ಭದ್ರವಾಗಿದ್ದೇವೆ. ಆದರೆ ನಮಗೆ ಸಿಗ್ತಕ್ಕಂಥ, ನಮಗೆ ಅವಕಾಶ ಸಿಗ್ತದಕ್ಕೆ, ನಮ್ಮ ಈ ಜನಾಂಗಕ್ಕೆ ಏನು ನ್ಯಾಯ ಸಿಗಬೇಕು ಅದ್ರ ಬಗ್ಗೆ ತಾವು ಕೂಡ ಉದಾರಗಳೇ ಆಗಿರ್ಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇನ್ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ದಾರೆ. ದಯವಿಟ್ಟು ನೀವು ರಿಲೀಸ್ ಮಾಡ್ರಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಯಾರ. ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲರೂ ಕೂಡಿ ಎಲ್ಲ ಜಾತಿ ಸಮಾನ ಏನು ಅವ್ರದ್ದು ಯಾರ್ಯಾರು ಹಕ್ಕದ ಅವ್ರವ್ರು ಹಾಕಿ ಕೊಡ್ತಾರೆ. ಏನು ನಮಗೂ ಮುಸ್ಲಿಮ್ಗೊಂದೇ SC STಗೊಂದೇ ಅಂತಿಲ್ಲ. ಎಷ್ಟು ಮಂದಿಗೆ ಅದಾರ ಅವ್ರ ಮಂದಿ ಅಷ್ಟು ಕೊಡ್ತಾರೆ. ನಮ್ಮ ಪಾರ್ಟಿಯವರೇ ಹೇಳ್ಯಾರ, ನಮ್ಮ ಪಾರ್ಟಿಯವ್ರು ಮಾಡ್ತಾರೆ. ಯಾರು ವಿರೋಧ ಮಾಡಿದ್ರು ನಾವು ಅಹಿಂದವರು ಎಲ್ಲರೂ ಸಪೋರ್ಟ್ ಮಾಡಿ ನಮಗಿದು ಬಿಡುಗಡೆ ಮಾಡ್ರಿ ಅಂತ ನಾವು
ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡಿ. ಈ ಸಚಿವರು ಭಾಳಷ್ಟು ಅನಾಲಿಸಿಸ್ ಮಾಡೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಲಿಂಗಾಯತರಲ್ಲಿ ಆದಿ ಬಣಿಜಿಗರು ಮತ್ತು ಗಾಣಿಗೆಯರು ಅಂತೇಳಿ ಪ್ರವರ್ಗ ಎ ಪ್ರವರ್ಗ ಬಿ ಅಂತ ಹೇಳಿ ದೇ ಆರ್ ಗೆಟಿಂಗ್ ರಿಸರ್ವೇಷನ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. ಅವರನ್ನು ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಅವ್ರನ್ನೆಲ್ಲರನ್ನು ಸೇರಿಸಿದ್ರೆ ನಾವು 1 ಕೋಟಿ ಆಗ್ತೀವಿ ಅಂತ ಹೇಳಿದ್ದಾರೆ. ಅದು ಸರಿ. ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ದ ಸ್ಟೇಟ್ಮೆಂಟ್ ಡೆಲಿವರ್ಡ್ ಬೈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಅದ್ರಾಗೇನು 2 ಮಾತು ಇಲ್ಲ. ಅವ್ರನ್ನೂ ಎಲ್ಲರನ್ನೂ ಸೇರಿಸಿ ಮಾಡಲಿ. ಇದೇ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, ಅವ್ರನ್ನೆಲ್ಲ ತೊಗೊಂಡ್ಕೊಂಡು ಮಾಡಿದ್ರು. ಅವರು 1 ಕೋಟಿ ಆದ್ರೂ ಸಹಿತ ನಮಗೆ ಖುಷಿ ಅದ. ಆದರೆ ನಮ್ಮದು ಏನದ ಅಂದ್ರೆ, ಈಗೇನು ಜಾತಿ ಗಣಿಸಿ ಸಾಮಾಜಿಕ ಆರ್ಥಿಕ ತಳಹದಿಯ ಮೇಲೆ ಏನು ಚೀಫ್ ಮಿನಿಸ್ಟರ್, ಆನರೇಬಲ್ ಚೀಫ್ ಮಿನಿಸ್ಟರ್ ಈ ಕಾಂತರಾಜ್ ಕಮಿಷನ್ದು ಏನು ಈಗಾಗಲೇ ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ, ಎಲ್ಲರಿಗೂ ಸಂಬಂಧಪಟ್ಟ ಮಿನಿಸ್ಟರ್ಸ್ಗಳಿಗೆ he has already given the copies of the report. Siddaramaiah is the only chief minister in India. You please take my name. Siddaramaiah is the only chief minister in India who has given an authority to this report. ಯಾಕೆ ಹೇಳ್ತೀನಿ ಅಂದರೆ, ಆಫ್ಟರ್ ನಿತೀಶ್ ಕುಮಾರ್ ಬಿಹಾರ್ ಚೀಫ್ ಮಿನಿಸ್ಟರ್ ಏನು ಫಸ್ಟ್ ಸಬ್ಮಿಟ್ ಮಾಡಿದ್ರು, ಅದರ ನಂತರ ಇದನ್ನು ಸಬ್ಮಿಟ್ ಮಾಡಿದವರು ನಮ್ಮ ಆನರೇಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು. ಈಗ ನಮ್ಮ ಅಧ್ಯಕ್ಷರು ನನ್ನ ಸಹೋದ್ಯೋಗಿಗಳು ಹೇಳ್ದಂಗೆ ಲಿಂಗಾಯತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಯಾರಿಗೂ ಇಲ್ಲಿ ಹಿಂದ ವರ್ಗದವ್ರಿಗೂ ಏನು ಡಿಫರೆನ್ಸ್ ಇಲ್ಲ. ಅವ್ರ ವರ್ಗದೊಳಗೂ ಹೆಚ್ಚು ಕಡಿಮೆ ಇತ್ತಂದ್ರೂ ಅದನ್ನು ರೆಕ್ಟಿಫೈ ಮಾಡಿ ಅವ್ರ ಸಂಖ್ಯಾನ ಸರಿಪಡಿಸಿ ಮಾಡಿ ಒಟ್ಟು ಈ ಏನು ಕಮಿಷನ್ ಏನು ಸಬ್ಮಿಟ್ ಮಾಡಿದ್ರು ಇದನ್ನು ಜಾರಿ ಆಗಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ನಾವೆಲ್ಲ ಈಗೇನು ವಿ ಹ್ಯಾವ್ ಗ್ಯಾದರ್ಡ್ ಅಪ್ರೆಸ್ಡ್ ಕಮ್ಯುನಿಟಿ ಪೀಪಲ್ ಹಿಯರ್, ವಿ ಆರ್ ಗೋಯಿಂಗ್ ಟು ಇನ್ಸಿಸ್ಟ್ ದ ಚೀಫ್ ಮಿನಿಸ್ಟರ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸ್ ದಿಸ್ ರಿಪೋರ್ಟ್ ಮಸ್ಟ್ ಎಕ್ಸಿಕ್ಯೂಟ್ ಆಸ್ early as possible. It is our opinion. ಮಾತು ಹೇಳ್ತೀನಿ ಕೇಳ್ರಿ. ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರು ಒಂದು ಐತಿಹಾಸಿಕ ಹೆಜ್ಜೆ ತಗೊಂಡಿದ್ದಾರೆ. ಇದು ಒಂದು ಬಹಳ ನ್ಯಾಯಯುತವಾದ ಒಂದು ಇದು ಆಗಿದೆ, ಹೆಜ್ಜೆ ಆಗಿದೆ. ಇದಕ್ಕೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದಿದ್ದು ನಿಜ, ಬಟ್ ದಟ್ ಈಸ್ ಓನ್ಲಿ ಆನ್ ಟೆಕ್ನಿಕಲ್ ಗ್ರೌಂಡ್ಸ್. ಮತ್ತೆ ಮುಸ್ಲಿಮರು 1 ನಂಬರ್ ಇದ್ರೊಳಗೆ ಇದ್ದಾರೆ ಅಂದ್ರೆ ಅರ್ಥ ಮುಂದಿನ ಸಲ ಏನು 50, 60, 70 ಮುಸಲ್ಮಾನರು ಆರ್ಸ್ ಬರ್ತಾ ಇರ್ತಿಲ್ಲ. ನಮ್ದು ಸೆಟಪ್ ಹಿಂಗಿದೆಯಲ್ಲ, ಜೋಗ್ರಫಿಕಲ್ ಸೆಟಪ್ ಮೈನಾರಿಟಿಯಾಗೆ ಉಳಿತಾರೆ. ನಮ್ಮ ಭಂಡಾರಿ ಸಾಹೇಬ್ರು ಹೇಳ್ದಂಗೆ ಅದು ಶೆಡ್ಯೂಲ್ ಇದೆ, ಕಾನ್ಸ್ಟಿಟ್ಯೂಷನಲ್ ಇದು ಆಗ್ತದೆ. ಸೊ ಮೈನಾರಿಟಿ ವಿಲ್ ರಿಮೇನ್ ಮೈನಾರಿಟಿ. ಬಟ್ ಇದು ಒಂದಿನ ಒಂದು ನಮ್ಗೊಂದು ಕನ್ನಡಿ ತೋರಿಸ್ಬೇಕಾಗಿತ್ತು, ಯಾರು ಎಷ್ಟು ಜನಸಂಖ್ಯೆ ಅದ ಅಂತ ಹೇಳಿ. ಇದ್ರ ಬಗ್ಗೆ ಯಾರು ಬಹಳ ಆತಂಕಕ್ಕೆ ಬರೋದು ಜರುತ್ತಿಲ್ಲ. ಇದೊಂದು ಸರ್ಕಾರದ ಸಾಮಾಜಿಕ ನ್ಯಾಯದಡಿ ಫಸ್ಟ್ ಸ್ಟೆಪ್ ಅದ. ಬರೀ ಜನರಿಗೆ ಅರಿವು ಆತ ನಾವು ಎಷ್ಟು ಜನಸಂಖ್ಯೆ ಇದೆಯೋ ಇದ್ರ ಮ್ಯಾಗೆ ಮುಂದಿನ ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಆಗ್ತದೆ. ಇದ್ರ ಹಿಂದೆ 2-3-4 ವರ್ಷ ಮಾಡಿದ್ರು ಸಾಹೇಬ್ರ. ಒಂದು ಲಾಸ್ಟ್ ಹೇಳಿ ನಾನು ಮುಗಿಸ್ತೀನಿ. ಇದೇ ಕಾಂತರಾಜ್ ವರದಿಯಲ್ಲಿ 75 ಲಕ್ಷದಿಂದ ಎಷ್ಟೋ ನಮ್ಮ ಮುಸ್ಲಿಂ ಇದ್ದಾರೆ. ಮತ್ತು ನಾವೇನು ಇವತ್ತು 4%, 4% ಇದು ಮಾಡ್ಲಾಗ್ತೇವೆ. ನಮ್ಗೆ ಇದು ಇದೆ ರಿಸರ್ವೇಷನ್ ಇದೆಯಲ್ಲ, ಅದನ್ನು 8% ಗೇರ್ಸಂದಿದ್ದು ಒಂದು ಬಹಳ ನ್ಯಾಯಯುತ ಆಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ನಮ್ದು ಇದು